ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಯುವ ನಿಧಿ ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಾನ ಅಪ್ಡೇಟ್ ಬಂದಿದೆಯಾ ಅಂತಾನೂ ಕೂಡ ಹೇಳ್ತೀನಿ. ಮತ್ತೆ ಕ್ವಶನ್ ಅಂಡ್ ಆನ್ಸರ್ ಎಪಿಸೋಡನ್ನು ಕೂಡ ಇದೇ ವಿಡಿಯೋದಲ್ಲಿ ಇರುತ್ತೆ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ಜೂನ್ ಮತ್ತು ಜುಲೈ ಮಂತಿನ ಒಂದು ಅಮೌಂಟ್ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ನಿನ್ನೆ ವಿಡಿಯೋದಲ್ಲಿ ಏನಾರ ಕ್ವಶನ್ಸ್ ಕೇಳಿದ್ರಿ, ಅದಕ್ಕೆ ಆನ್ಸರ್ ಮಾಡಿಬಿಡೋಣ ಅಂತೆ. ಮೊದಲನೇದಾಗಿ ಜೂನ್ ಮಂತಿನಿಂದ ಕ್ರೆಡಿಟ್ ಆಗಿಲ್ಲ ಬ್ರೋ ಅಂತ ಹೇಳಿದ್ದಾರೆ. ಜೂನ್ ಮಂತಿಂದು DBT ಪುಷ್ ಆಗಿದೆ. ಒಂದ್ಸತಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. DBT ಅನ್ನುವಂಥದ್ದು ಪುಷ್ ಆಗಿದೆ. DBT ಪುಷ್ ಆಗಿತ್ತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಬರುತ್ತೆ, ವೇಟ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜಾನ್ವರಿ ಟು ಜೂನ್ DBT ಪುಷ್ ಅಂತ ತೋರಿಸಿದೆ. ಬ್ರೋ ಎಷ್ಟು ಮಂತ್ ಆಗುತ್ತೆ ಅಮೌಂಟ್ ಬರೋಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳಿದರೆ, ಜಾನ್ವರಿಯಿಂದ ಜೂನ್ ತನಕನೂ ಕೂಡ DBT ಆಲ್ರೆಡಿ ಪುಷ್ ಆಗಿ ಅಮೌಂಟನ್ನು ಕೂಡ ರಿಸೀವ್ ಆಗಿದೆ. ಎಲ್ಲಿ ತನಕ? ಮೇ ತನಕ. ಸೊ ಇವಾಗ ಜೂನ್ ಜುಲೈ ಕೆಲವೊಬ್ಬರಿಗೆ ಮೇ ಬರಬೇಕಾಗಿದೆ, ಬಿಟ್ಟರೆ ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಎಲ್ಲರಿಗೂ ಕೂಡ ರಿಸೀವ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಒಂದ್ಸತಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಬ್ರೋ ನಂದು 4 months DBT ಪುಷ್ 2025 to 2026 ಜಾನ್ವರಿ ಫೆಬ್ ಜೂನ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಬ್ರೋ ನಿಮ್ಮ ಅಪ್ಲಿಕೇಶನಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂತೀನಿ. ಯಾಕಂದರೆ ಅಪ್ಲಿಕೇಶನ್ ನೀವು ಹಾಕಿ 2025ನಲ್ಲಿ ಅಂದರೆ 180 days ಆದಮೇಲೆ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾಗುತ್ತೆ. ಕೌಶಲ್ಯ ಕರ್ನಾಟಕಕ್ಕೆ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಇವಿಷ್ಟು ಪ್ರೋಸೆಸ್ನ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ಪ್ರತಿ ತಿಂಗಳು ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀರಾ ಅಂದರೆ ಅಮೌಂಟ್ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಬರುತ್ತೆ. ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಒಬ್ಬರು ಆಗಸ್ಟ್ ಸೆಲ್ಫ್ ಡಿಕ್ಲರೇಷನ್ ಆಧಾರ್ ಅಪ್ಡೇಟ್ ಆಗ್ತಿಲ್ಲ ಅಂತ ಕೇಳಿದ್ದಾರೆ. ಸೊ ಆಧಾರ್ ಏನು ಆಗಸ್ಟ್ ಇಂದು ನಿನ್ನೆ ತಾನೇ ಇನ್ನೂ ಓಪನ್ ಆಗಿದೆ. ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಒಂದು 5 ದಿನ ಬಿಟ್ಬಿಡಿ ಅದ್ರ ಪಾಡಿಗೆ ಅದು. ಏನಕ್ಕೆ ಎಲ್ಲರೂ ಕೂಡ ಅಟ್ ಎ ಟೈಮ್ ಚೇಂಜ್ ಮಾಡ್ತಿರ್ತಾರೆ, ಅಟ್ ಎ ಟೈಮ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ತಿರ್ತಾರೆ. ಸೊ ಹಂಗಾಗಿನೇ ಒಂದು ಸ್ವಲ್ಪ ವೇಟ್ ಮಾಡಿ, ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಒಬ್ಬರು ಆಗಸ್ಟ್ ಮಂತಿಂದು ಆಧಾರ್ ಅದೇ ಸೇಮ್. ಸೊ ಹಂಗಾಗಿನೇ ಒಂದ್ಸತಿ ವೇಟ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ಬ್ರೋ ನಂದು ಜಾನ್ವರಿ ಟು ಜೂನ್ DBT ಪುಷ್ ಆಗಿಲ್ಲ. ನಾನು ಅವಾಗಲೇ ಹೇಳಿದೆ ರೀಸನ್ ಏನು ಅಂತ. ಬ್ರೋ ನಂದು ಅಪ್ಲೈ ಮಾಡಿರೋ ಡೇಟ್ ಬಂದು 16th ಏಪ್ರಿಲ್. ಒನ್ ಟೈಮ್ ಅಮೌಂಟ್ ರಿಸೀವ್ ಆಗಿದೆ. ನಂದು ಜೂನ್ 17 ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀನಿ ಮತ್ತು ಜುಲೈ 20 ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀನಿ. ಮೇ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ. ಸೊ ಜೂನ್ ಜುಲೈ ಅಮೌಂಟ್ ಬರುತ್ತೆ, ರಿಪ್ಲೈ ಮಾಡಿ. ಸೊ ಎಸ್, ಖಂಡಿತವಾಗ್ಲೂ ಕೂಡ ಬರುತ್ತೆ, ವೇಟ್ ಮಾಡಬೇಕಾಗುತ್ತೆ ನೀವು ಅಷ್ಟೇ. ಏನಕ್ಕೆ ಸೆಲ್ಫ್ ಡಿಕ್ಲರೇಷನ್ ಕರೆಕ್ಟಾಗಿ ಮಾಡಿದ್ದೀರಾ ಅಂದರೆ ಅಮೌಂಟ್ ಖಂಡಿತವಾಗ್ಲೂ ಕೂಡ ರಿಸೀವ್ ಆಗುತ್ತೆ. ಒಂದು ವೇಳೆ ನಿಮ್ಮದು 2 ಮಂತಿನ ಸ್ಕಿಪ್ ಆಗಿ ಬಂತು ಅಂತ ಹೇಳೋದಾದರೆ ವೇಟ್ ಮಾಡಿ. 1 month ಬಂದಿಲ್ಲ ಅಂದರೆ ಅದು ಮರ್ತೋಗ್ಬಿಡಿ. ಏನಕ್ಕೆ ಕಂಟಿನ್ಯೂಸ್ ಆಗಿ ಬರಬೇಕಾಗುತ್ತೆ ಅಮೌಂಟು. 1-2 ತಿಂಗಳು ಹಂಗೆ ಬಿಟ್ಟು ನಿಮ್ಮದು ಏನ ಜೂನ್ ಮಂತಿಂದು ಅಥವಾ ಮೇ ಮಂತಿಂದ ಏನ ಬಂತು ಅಂತ ಹೇಳೋದ್ರೆ ಜಾನ್ವರಿ ಮಂತಿಂದ ಬಿಟ್ಟು, ಹಂಗಾದ್ರೆ ಅಲ್ಲಿಂದ ಅಮೌಂಟು ನಿಮಗೆ ಬರೋಲ್ಲ ಅಂತ ಹೇಳಿ ಅರ್ಥ. ಸೊ ಹಂಗಾಗಿ ಏನಕ್ಕೆ ನಿಮ್ಗೆ ಸ್ಟಾರ್ಟಿಂಗು ಅಮೌಂಟ್ ಬಂದಿದೆ ಅಂತ ಹೇಳೋದಾದ್ರೆ ನಿಮ್ಗೆ ಅಲ್ಲಿ ಅಪ್ಡೇಟ್ ಆಗುತ್ತೆ ಜಾನ್ವರಿ ಮಂತಿಂದು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿನೇ ಸ್ವಲ್ಪ ವೇಟ್ ಮಾಡಿ. ನೆಕ್ಸ್ಟು ಆಧಾರ್ದು ಸೆಲ್ಫ್ ಡಿಕ್ಲರೇಷನ್ ಆಗ್ತಿಲ್ಲ. ಓಕೆ, ಅದನ್ನು ಹೇಳಿದೆ ನಿಮಗೆ. ನೆಕ್ಸ್ಟು ಬ್ರೋ ಮಾರ್ಚ್ ಮಂತ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಶೋ ಆಗ್ತಿದೆ. ಜಾನ್ ಅಪ್ಲೈ ಮಾಡಿದ್ದು 180 days ಆಗಲಿ ಅಂತ ವೇಟ್ ಮಾಡಿದೆ. ನನ್ನ ಡಿಕ್ಲರೇಷನ್ ಕೂಡ ಕೊಟ್ಟಿರಲಿಲ್ಲ, ಆದರೂ ಅಮೌಂಟ್ 6000 ಕ್ರೆಡಿಟ್ ಆಯಿತು. ಜೂನ್ ಜುಲೈ ಕೊಟ್ಟಿದ್ದೀನಿ, ಇನ್ನೂ ಅಮೌಂಟ್ ಬಂದಿಲ್ಲ. ಮೇ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಶೋ ಆಗ್ತಿದೆ. ಸೂಪರ್ ಬ್ರೋ. ಸೊ ನಿಮ್ದು 6000 ರಿಸೀವ್ ಆಗಿದೆ ಅಂತ ಹೇಳೋದಾದ್ರೆ ಜೂನ್ ಮತ್ತು ಜುಲೈ ಮಂತಿಂದು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀರಾ ಅಂದರೆ ಖಂಡಿತವಾಗ್ಲೂ ಈ ಮಂತ್ ಎಂಡಲ್ಲಿ ನಿಮಗೆ ಏನೋ ಅಪ್ಡೇಟ್ ಸಿಗುತ್ತೆ, ಇಲ್ಲಾಂದರೆ 15th ಆದಮೇಲೆ ಅಪ್ಡೇಟ್ ಸಿಗುತ್ತೆ. ಸೊ ಈ ಮಂತ್ ಒಳಗೆ 1 ಮಂತಿಂದ ರಿಸೀವ್ ಆಗಿದೆ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತು ಇನ್ನೊಂದು ಮತ್ತೆ ಅಮೌಂಟ್ ಬಂದಿಲ್ಲ, ಮೇ ಮಂತಿಂದು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂತ ಹೇಳಿದ ಅಂದರೆ ನೀವು ಲೇಟಾಗಿ ಅಪ್ಲೈ ಮಾಡಿರ್ತೀರ. ಸೊ ಹಾಗಾಗಿನೇ ಅದು ಶೋ ಆಗ್ತಿರಲ್ಲ. ಮತ್ತು ಮೇ ಮಂತಿಂದ ಅವಾಗಲೇ ಆಲ್ರೆಡಿ ಸೆಲ್ಫ್ ಡಿಕ್ಲರೇಷನ್ನು ಕೂಡ ಆಗೋಗಿದೆ. ಸೊ ಇವಾಗ ಮತ್ತೆ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿನೇ ಮಾತಾಡಿದ್ರು ಕೂಡ ವೇಸ್ಟು. ಸೊ ಇವಾಗ ವೆಯ್ಟ್ ಮಾಡಿ ನೋಡೋಣ ಅಂತ. ಇನ್ನು ಮಿಕ್ಕಿರುವಂಥ 2 months ಅಮೌಂಟು ಖಂಡಿತವಾಗ್ಲೂ ಕೂಡ ಬರುತ್ತೆ, ಅದರಲ್ಲೇನು ಮೋಸ ಇಲ್ಲ, ಓಕೆನಾ. ಸೊ ನೆಕ್ಸ್ಟು ಬ್ರೋ ನಂದು ಜಾನ್ವರಿ ಟು ಜೂನ್ ತನಕ DBT ಪುಷ್ ಅಂತ ತೋರಿಸ್ತಿದೆ. ನಾನು ಒಂದ್ಸರಿನೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ದಾರೆ. ಜಾನ್ವರಿ ಟು DBT ಪುಷ್ ಆಗಿದೆ ಅಂತ ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಅಂದರೆ ನೀವು ಏನು ಮಾಡಿದ್ರು ಕೂಡ ಅಮೌಂಟ್ ಬರೋದಿಲ್ಲ, ಓಕೆನಾ. ಸೊ ಇದಂತೂ ಪಕ್ಕ. ನೆಕ್ಸ್ಟು ಬ್ರೋ DBT ಪುಷ್ ಆಗಿದೆ, ಅಮೌಂಟ್ ಯಾವಾಗ ಬರುತ್ತೆ, ಯಾವ ಮಂತಿಂದ ಅಮೌಂಟು ಬ್ರೋ ಕಮೆಂಟ್ ಮಾಡಿ. ನೆಕ್ಸ್ಟು ಬ್ರೋ ಡಿಸೆಂಬರ್ ಟು ಜಾನ್ವರಿ DBT ಪುಷ್ ಹೈಯರ್ ಸ್ಟಡೀಸ್ ಪ್ರಾಬ್ಲಮ್ ಸಾಲ್ವ್ ಅಂತ ಹೇಳಿದ್ದಾರೆ. ಸೂಪರ್. ಏನಕ್ಕೆ ತುಂಬ ಜನ ಹೈಯರ್ ಸ್ಟಡೀಸ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಯುವ ನಿಧಿ ಆಫೀಸ್ಗೆ ಹೋಗಿ ಒಂದು ಲೆಟರ್ ಕೊಟ್ಬಿಡಿ ಸಾಕು, ಅವರೇ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ. ಜುಲೈ ಮಂತ್ ಅಮೌಂಟ್ ನಾಟ್ ಕ್ರೆಡಿಟೆಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ ವೇಟ್ ಮಾಡಿ, ಈ ಮಂತ್ ಒಳಗೆ ನಿಮಗೆ ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ದಾವಣಗೆರೆ, ಓಕೆ. ಮತ್ತು ತುಂಬ ಜನ ಬಂದು ಜೂನ್ ಮಂತಿಂದ ರಿಸೀವ್ ಆಗಿಲ್ಲ ಅಂತ ಹೇಳಿದ್ದಾರೆ. ಈ ವಿಡಿಯೋ ಮಾಡೋ ತನಕ ಏನೋ ಅಪ್ಡೇಟ್ ಇಲ್ಲ ಜೂನ್ ಮಂತಿಂದು. ನಿಮಗೆ ಬಂದಿದೆ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಬ್ರೋ ಆಗಸ್ಟ್ ಮಂತಿಂದು ಸೆಲ್ಫ್ ಡಿಕ್ಲರೇಷನ್ ಆಧಾರ್ ಅಪ್ಡೇಟ್ ಆಗ್ತಿಲ್ಲ ಅಂತ ಕೇಳಿದ್ದಾರೆ ಅಂದರೆ ಇನ್ನೊಂದು 5 ದಿನ ವೆಯ್ಟ್ ಮಾಡಿ ಬ್ರೋ, ಬರುತ್ತೆ.
ಓಕೆನಾ, ಅಜಯ್ ಕುಮಾರ್ ಅವರೇ. ನೆಕ್ಸ್ಟ್ ಬ್ರೋ, ಮೇ ಮಂತಿಂದ ಬಂದಿಲ್ಲ ಬ್ರೋ, ಆದರೆ ಬೇಗ ಹೇಳಿ ಯಾವಾಗ ಬರುತ್ತೆ ಅಂತ ಹೇಳಿದ್ದಾರೆ. ಮೇ ಮಂತಿಂದು ಈ ಮಂತಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ಏನಕ್ಕೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕೂಡ ಮೇ ಮಂತಿಂದ ಅಮೌಂಟ್ ಬರುತ್ತೆ. ಓಕೆನಾ ಬ್ರೋ, ಫೆಬ್ರವರಿ ಅಮೌಂಟ್ ಬಂದಿಲ್ಲ ಬ್ರೋ, ಇದ್ರ ಬಗ್ಗೆ ಹೇಳಿ ಬ್ರೋ ಪ್ಲೀಸ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ನೀವು ಫಸ್ಟ್ ಏನು ಮಾಡಿ, ಸ್ಟೇಟಸ್ನ ಚೆಕ್ ಮಾಡಿ. ಓಕೆನಾ, ಫಸ್ಟು ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಅಲ್ಲಿ ಏನು ತೋರಿಸಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಪಿಕ್ ಮಾಡ್ಕೊತೀನಿ. ಓಕೆನಾ, ಸೊ ಇದು ಬಿಟ್ಟು ಏನಾದ್ರು ಕ್ವಶನ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಾಳೆ ಬರೋ ವಿಡಿಯೋದಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆನಾ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.